ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 26ನೇ ವಾಕ್ಯ. ಯೆಹೋವನು ನಿನ್ನ ಭರವಸಕ್ಕೆ ಆಧಾರನಾಗಿದ್ದು ನಿನ್ನ ಕಾಲು ಪಾಶಕ್ಕೆ ಸಿಕ್ಕದಂತೆ ನಿನ್ನನ್ನು ಕಾಪಾಡುವನು. ಈ ವಾಕ್ಯದಲ್ಲಿ ದೇವರು ನಮಗೆ ಆಧಾರವಾಗಿದ್ದು ನಮ್ಮನ್ನು ಕಾಪಾಡುವುದರ ವಿಷಯವಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಯೆಹೋವನು ನಿನ್ನ ಭರವಸಕ್ಕೆ ಆಧಾರನಾಗಿದ್ದು ನಿನ್ನ ಕಾಲು ಪಾಶಕ್ಕೆ ಸಿಕ್ಕದಂತೆ ನಿನ್ನನ್ನು ಕಾಪಾಡುವನು ಎಂಬುದಾಗಿ. ಅಂದರೆ ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿ ಆತನ ಮಕ್ಕಳಾಗಿ ಆತನನ್ನೇ ಆಶ್ರಯಿಸಿಕೊಂಡು ಜೀವಿಸುತ್ತಿರುವಂಥ ನಿಮ್ಮ ಜೀವಿತದಲ್ಲಿ ಕರ್ತನು ನಿಮ್ಮ ಭರವಸೆಗೆ, ನೀವು ನಿರೀಕ್ಷಿಸುತ್ತಿರುವಂಥ ವಿಷಯಗಳಿಗೆ, ನಿಮ್ಮ ಜೀವಿತಕ್ಕೆ ಆಧಾರವಾಗಿದ್ದು ಅದಕ್ಕೆ ವಿರೋಧವಾಗಿ ಎದ್ದೇಳುವಂಥ ನಿಮ್ಮ ಜೀವಿತವನ್ನು ಹಾಳು ಮಾಡಬೇಕು, ನಿಮ್ಮ ಭವಿಷ್ಯತ್ ಕಾಲವನ್ನು ನಷ್ಟಪಡಿಸಬೇಕು ಎಂಬುದಾಗಿ ಸೈತಾನನು ಒಡ್ಡುವಂಥ ಎಲ್ಲ ಪಾಶಗಳಿಂದ ತಪ್ಪಿಸಿ ನಿಮ್ಮನ್ನು ಕಾದು ನಡೆಸುವಂಥ ಸರ್ವಶಕ್ತ ದೇವರಾಗಿದ್ದಾರೆ. ದೇವರ ಸುರಕ್ಷತೆಯಲ್ಲಿ ಆತನ ಆಶ್ರಯದಲ್ಲಿ ಇರುವಂಥವರು ಈ ವಿಶೇಷವಾದಂಥ ಸೌಭಾಗ್ಯಕ್ಕೆ ಬಾಧ್ಯರು. ಆದ್ದರಿಂದ ಈ ದಿವಸಗಳಲ್ಲಿ ದೇವರನ್ನು ಹೊರತುಪಡಿಸಿ ನಿಮಗೆ ಬೇರೆ ಯಾವುದರ ಮೇಲೆ ಕೂಡ ನಂಬಿಕೆ, ಆಧಾರ ಇರದೇ ಇರುವಂತೆ ಆತನನ್ನು ಮಾತ್ರವೇ ಆಧಾರವಾಗಿಟ್ಟುಕೊಂಡು ಜೀವಿಸುವುದಾದರೆ, ಆಶ್ರಯಿಸಿಕೊಂಡು ಮುನ್ನಡೆಯುವುದಾದರೆ ಈ ವಿಶೇಷವಾದ ಸೌಭಾಗ್ಯವನ್ನು ಜೀವಿತದಲ್ಲಿ ನಿಶ್ಚಯವಾಗಿ ಹೊಂದಬಹುದು. ದಾವೀದನ ಜೀವಿತದಲ್ಲಿ ಇದನ್ನು ಸ್ಪಷ್ಟವಾಗಿ ಗಮನಿಸಬಹುದಾಗಿದೆ. ಸೌಲನು ದಾವೀದನನ್ನು ಕೊಲ್ಲಬೇಕೆಂಬುದಾಗಿ ಸೈನ್ಯ ಸಮೇತವಾಗಿ ಹುಡುಕಾಡುತ್ತಾ ಇರುವಾಗ ದಾವೀದನ ಭರವಸೆಯಾದರೂ ಅವನ ಪರಾಕ್ರಮದ ಮೇಲಾಗಲಿ ಅವನ ಜೊತೆಲಿದ್ದಂಥ ವ್ಯಕ್ತಿಗಳ ಮೇಲಾಗಲಿ ಅಲ್ಲ, ಬದಲಾಗಿ ದೇವರ ಮೇಲೆ ಇತ್ತು. ಆದ್ದರಿಂದ ಸೌಲನು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಒಬ್ಬ ಸಾಧಾರಣ ವ್ಯಕ್ತಿಯಾಗಿದ್ದಂಥ ದಾವೀದನನ್ನು ಹುಡುಕಿ ಅವನನ್ನು ಕೊಲ್ಲುವುದಕ್ಕೆ ಸಾಧ್ಯವಾಗದೆ ಹೋಯಿತು. ದೇವರು ದಾವೀದನ ಜೀವಿತಕ್ಕೆ ಆಧಾರವಾಗಿದ್ದು ಮಾತ್ರವಲ್ಲ, ಅವನ ಕಾಲು ಪಾಶಕ್ಕೆ ಸಿಕ್ಕದಂತೆ ಎಲ್ಲ ಉರುಳುಗಳಿಂದ ತಪ್ಪಿಸಿ ಕಾಪಾಡಿದರು. ಇದೇ ರೀತಿಯಾಗಿಯೇ ಎಲಿಯನ ಜೀವಿತದಲ್ಲಿ, ಎಲಿಷನ ಜೀವಿತದಲ್ಲಿ, ಯೋಸೇಫನ ಜೀವಿತದಲ್ಲಿ, ಶಾದ್ರಕ್ ಮೇಷಕ್ ಅಬೇದ್ನೆಗೋ ಅವರ ಜೀವಿತದಲ್ಲಿ, ದಾನಿಯೇಲನ ಜೀವಿತದಲ್ಲಿ ದೇವರು ಆಧಾರವಾಗಿದ್ದು ಅವರ ಕಾಲು ಪಾಶಕ್ಕೆ ಸಿಕ್ಕದೇ ಇರುವಂತೆ ಕಾಪಾಡಿ ಆಧಾರವಾಗಿದ್ದು ನಡೆಸಿರುವುದನ್ನು ನಾವು ಸ್ಪಷ್ಟವಾಗಿ ಗಮನಿಸಬಹುದಾಗಿದೆ. ಆದ್ದರಿಂದ ಕರ್ತನನ್ನು ಮಾತ್ರವೇ ಆಶ್ರಯವಾಗಿಟ್ಟುಕೊಳ್ಳಿ. ಆತ ನಿಮ್ಮ ಭರವಸೆಗೆ ಆಧಾರವಾಗಿದ್ದು ನಿಮ್ಮ ಕಾಲು ಪಾಶಕ್ಕೆ ಸಿಕ್ಕದಂತೆ ಕಾಪಾಡಿ ಮುನ್ನಡೆಸಿ ವಿಶೇಷವಾಗಿ ಆಶೀರ್ವದಿಸುತ್ತಾನೆ. ನಿಮ್ಮನ್ನು ನಾಶ ಮಾಡಬೇಕೆಂಬುದಾಗಿ, ನಿಮ್ಮನ್ನು ಪಾಶಕ್ಕೆ ಸಿಲುಕಿಸಿ ಹಾಳು ಮಾಡಬೇಕೆಂಬುದಾಗಿ ಅಂದುಕೊಂಡಂತ ಶತ್ರುವಿನ ಸಕಲ ಕಾರ್ಯಗಳು ಲಯವಾಗಿ ನಾಶವಾಗಿ ಹೋಗುವುದನ್ನು ನಿಮ್ಮ ಕಣ್ಣುಗಳೇ ಕಾಣಲಿವೆ. ಆ ರೀತಿಯಾಗಿ ನಮ್ಮನ್ನು ಕಾಪಾಡಿ ಆಶೀರ್ವದಿಸಿ ನಡೆಸುವಂತ ಕರ್ತನ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತೇನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನಿನ್ನನ್ನು ಆಶ್ರಯಿಸಿಕೊಂಡವರ ವಿಷಯದಲ್ಲಿ ನೀನವರ ಭರವಸೆಗೆ ಆಧಾರನಾಗಿದ್ದು ಕಾಲು ಪಾಶಕ್ಕೆ ಸಿಕ್ಕದಂತೆ ಕಾಪಾಡುವವನಾಗಿದ್ಯಾ. ಅದಕ್ಕೋಸ್ಕರ ನಿನಗೆ ಸ್ತೋತ್ರಗಳು ರಾಜ. ವಿಶೇಷವಾಗಿ ನನ್ನನ್ನು ಕೇಳ್ತಾ ಇರುವಂಥ ಪ್ರತಿಯೊಬ್ಬರ ಜೀವಿತಗಳಲ್ಲಿ ಕೂಡ ನೀನೇ ಅವರಿಗೆ ಆಧಾರವಾಗಿದ್ದು ಬಲವಾಗಿದ್ದು ವಿಶೇಷ ಕೃಪೆಗಳನ್ನು ಅನುಗ್ರಹಿಸಿ ಮುನ್ನಡೆಸಬೇಕೆಂದು ಪ್ರಾರ್ಥಿಸ್ತಾ ಇದ್ದಾನೆ. ಶತ್ರುವಿನ ಸಕಲ ಪಾಶಗಳು, ಸಕಲ ಉರುಳುಗಳು ಲಯವಾಗಿ ಹೋಗಲಿ, ಜೀವಿತವು ಉದ್ಧಾರವಾಗಲಿ ಕರ್ತನೆ. ಅಪ್ಪ ಸ್ತೋತ್ರಾಜ, ದಾವೀದನ ಸಂಗಡ ಇದ್ದು ಅವನನ್ನು ಆಶೀರ್ವದಿಸಿ ಘನಪಡಿಸಿದ ಹಾಗೆ ಈ ದಿವಸಗಳಲ್ಲಪ್ಪ ನಿನ್ನ ಮಕ್ಕಳ ಸಂಗಡ ಇದ್ದು ವಿಶೇಷವಾಗಿ ಆಶೀರ್ವದಿಸಿ ಘನಪಡಿಸು. ಶತ್ರುಗಳು ನಾಚಿಕೆಗೆಟ್ಟು ಹೋಗಲಿ. ನಿನ್ನ ಮಕ್ಕಳಿಗಾದರೂ ಉನ್ನತ ಸ್ಥಾನಮಾನಗಳನ್ನು ಕೊಟ್ಟು ಸಮೃದ್ಧಿಯನ್ನು ಕೊಟ್ಟು ಆಶೀರ್ವದಿಸಿ ನಿನ್ನಲ್ಲಿ ಸಂತೋಷ ಪಡಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದಾನೆ. ಒಂದು ಕೊರತೆ ಇಲ್ಲದೆ ಎಲ್ಲದರಲ್ಲೂ ಪರಿಪೂರ್ಣತೆ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಆಶೀರ್ವದಿಸಿ ಪ್ರಾರ್ಥಿಸ್ತಾ ಇದ್ದಾನೆ. ನಿನ್ನ ಅರ್ಥಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾತ್ಮನಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.